ಇದು ಮನೆ ಹಾಳು ಮಾಡುವ ಕೆಲಸ ಇದು. ಬೆಂಗಳೂರು ಜನರನ್ನು ಲೂಟಿ ಹೊಡೆಯುವಂಥದ್ದು. ಇದು ದೊಡ್ಡ ಒಂದು ಕರ್ನಾಟಕದಿಂದ ATM ಕಾಂಗ್ರೆಸ್ ಪಾರ್ಟಿಗೆ ATM ಮಾಡುವಂಥ ವಿಚಾರ ಇರೋದ್ರಿಂದ ಇದನ್ನು ನಾವು ಗಂಭೀರವಾಗಿ ತೆಗೆದುಕೊಂಡಿದ್ದೀರಿ. ನಮ್ಮ ನಾರಾಯಣಸ್ವಾಮಿಯವರು, ಛಲವಾದಿ ನಾರಾಯಣಸ್ವಾಮಿಯವರು, ನಾವು ಮುನ್ರಾಜು ಅವರು ಎಲ್ಲರೂ ಕೂಡ ಸುಮಾರು ಗಂಟೆಗಳ ಕಾಲ ಚರ್ಚೆ ಮಾಡಿದಿರಿ. ಮಾನ್ಯ ಗೌರವಾನ್ವಿತ ಲೋಕಾಯುಕ್ತರ ಹತ್ರ ಮತ್ತು ಉಪಲೋಕಾಯುಕ್ತರ ಹತ್ರ ಇದಕ್ಕೆ ತಾರ್ಕಿಕ ಅಂತ್ಯಕ್ಕೆ ತಗೊಂಡೋಗೋವರೆಗೂ ನಾವು ಈ ವಿಚಾರವನ್ನು ಬಿಡಲ್ಲ. ಬೆಂಗಳೂರು ಜನದನ್ನು ಸುಲಿಗೆ ಮಾಡುವಂಥ ಈ ಕಾಂಗ್ರೆಸ್, ಭ್ರಷ್ಟ ಕಾಂಗ್ರೆಸ್ಸಿನ ಬಣ್ಣವನ್ನು ಬಯಲು ಮಾಡೋವರೆಗೂ ನಾವು ಬಿಡಲ್ಲ. ಲೋಕಾಯುಕ್ತರು ಇಮಿಡಿಯೇಟ್ ಆಗಿ ಇದ್ರ ಮೇಲೆ ಕ್ರಮ ತೆಗೆದುಕೊಳ್ತೀನಿ ಅಂತ ಹೇಳಿದ್ದಾರೆ. ಈಗಾಗಲೇ ಗಾರ್ಬೇಜಿಗೆ ಸಂಬಂಧಪಟ್ಟಂತೆ ಒಂದು ಸಭೆನೂ ಕೂಡ ಮಾಡ್ತಾ ಇದ್ರು. ಇವತ್ತೆಲ್ಲ ಬಂದಿದ್ರು ಗಾರ್ಬೇಜಿಗೆ ಸಂಬಂಧಪಟ್ಟಂತೆ. ಕೂಡಲೇ ಇದ್ರ ಬಗ್ಗೆ ನಾವು ಗಮನ ಹರಿಸ್ತೀವಿ. ಮತ್ತೆ ಇದ್ರ ಮೇಲೆ ಕ್ರಮ, ಯಾರು ತಪ್ಪಿತಸ್ಥರಾಗಿದ್ದಾರೆ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ತೀರಿ ಅಂತ ಹೇಳಿದ್ದಾರೆ. ಹೌದು, ಅಲ್ಲ, ಅವರೇ ಇದಕ್ಕೆ ಸೈನ್ ಹಾಕಿರೋದು. ಮುಖ್ಯಮಂತ್ರಿಗಳೇ ಈ ಟೆಂಡರ್ಗೆ ಸೈನ್ ಹಾಕಿರೋದು. ಆತುರವಾಗಿ ಸೈನ್ ಹಾಕಿದ್ದಾರೆ. ಮತ್ತು ಇಷ್ಟೊಂದು ಹೆಚ್ಚುವರಿ ಮಾಡಿ ಹಣ ಕೊಡುವಂಥ ವ್ಯವಸ್ಥೆ ಏನಿತ್ತು, ಫ್ರೀ ಭೂಮಿ ಕೊಡುವಂಥ ವ್ಯವಸ್ಥೆ ಏನಿತ್ತು, ಅವನಿಗೆ 1500 ಕೋಟಿ ಲೋನ್ ತಗೊಳಕ್ಕೆ ಗ್ಯಾರಂಟಿ ಕೊಡೋಕ್ಕೆ ಏನು ಅವಶ್ಯಕತೆ ಐತಿ? ಇವೆಲ್ಲ ಬಹಳ ದೊಡ್ಡ ಪ್ರಶ್ನೆಗಳಿದೆ. ಅದರಿಂದ ಇಲ್ಲಿ ಲೂಟಿ ಮಾಡಿರೋದು ಸ್ಪಷ್ಟವಾಗಿದೆ. ವೈಲೇಷನ್ ಮಾಡಿ ಫೇವರ್ ಮಾಡಿರೋವಂಥದ್ದು ಸ್ಪಷ್ಟವಾಗಿದೆ. ಅದರಿಂದ ಇಲ್ಲಿ ಕಿಕ್ ಬ್ಯಾಕ್ ಇರೋದ್ರಿಂದ ನಾವು ತನಿಖೆಗೆ ಆಗ್ರಹಿಸ್ತಾ ಇದ್ದೇವೆ. ಮುಖ್ಯಮಂತ್ರಿ DK ಶಿವಕುಮಾರ್ ಮುಖ್ಯಮಂತ್ರಿ ಆಗಿದ್ದಾರೆ. ಆದರೆ ಅವ್ರು ಬಂದ ಮೇಲೆ ಇದೊಂದು ದೊಡ್ಡ ಭ್ರಷ್ಟಾಚಾರದ ಹಗರಣ ಬಯಲಿಗೆ ಬರ್ತಾ ಇದೆ. ಮುಖ್ಯಮಂತ್ರಿ ಆಗಿದ್ದು ಒಂದು ವಾರದಲ್ಲೇ ಇದು ದೊಡ್ಡ ಭ್ರಷ್ಟಾಚಾರದ ಹಗರಣ ಬಯಲಿಗೆ ಬರ್ತಾ ಇರೋದು ನಿಜಕ್ಕೂ ಈ ಸರ್ಕಾರಕ್ಕೆ ಕಪಾಳ ಮೋಕ್ಷ ಆಗುತ್ತೆ.